ಇವತ್ತು ಹುಕ್ಕೇರಿ ಸಾಹೇಬ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ ಬಂದೆ. ಕಳೆದ 40 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ ಇತಿಹಾಸ ಪುಟದಲ್ಲಿ ಓದ್ತಕ್ಕಂಥ ಒಬ್ಬ ನಾಯಕ ಇವತ್ತು ದುಃಖ ಇದೆ ನನಗೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಕೂಡ ನಾವು ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು 40 ವರ್ಷದ ರಾಜಕೀಯ ಉದ್ದಕ್ಕೂ ಒಬ್ಬ ಮನುಷ್ಯ ಟೇಬಲ್ ಇಂದ ಟೇಬಲ್ ಹೋಗಿ 75 ವಯಸ್ಸಾಗಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಾಯಕ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಮಾಡ್ತಕ್ಕಂಥ ಯಾರು ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ಹಾದಿಯಲ್ಲಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಂದಿರತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿಕೊಂಡು ತಮ್ಮೆಲ್ಲ ಭೇಟಿಯಾಗಲಿಕ್ಕೆ ಅವಕಾಶವನ್ನು ತಪ್ಪಿಸಿಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಇಬ್ಬರು ನಾಯಕರುಗಳಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ವೀರಕುಮಾರ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗಣೇಶ್ ಹುಕ್ಕೇರಿ ಅವರು ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸದಾ ಆಭಾರಿಯಾಗಿರ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.